ಭಾರ್ಗವಿ ಸೀರಿಯಲ್ ಸಂಚಿಕೆಯನ್ನು ನೋಡಬೇಕು ಅಂತೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಭಾರ್ಗವಿ ಮಾಡಿರೋವಂಥ ಕೆಲಸಕ್ಕೆ ಅವ್ರ ತಂದೆ ರವೀಂದ್ರ ಅವರು ತುಂಬ ಹೊಗಳ್ತಾ ಇರ್ತಾರೆ ಮಗಳನ್ನ. ಮಗಳೇ, ಇವತ್ತು ನೀನು ಧೈರ್ಯವಾಗಿ ಎಲ್ಲ ಎದುರಿಸ್ತೀಯ ಅಂತ ನನಗೆ ಗೊತ್ತಾಯಿತು. ಅವರಿಗೆ ಸರಿಯಾದ ಬುದ್ಧಿ ಕಲಿಸಿದ್ಯಾ ಅಂತೇಳಿ ಭಾರ್ಗವಿಗೆ ಅವ್ರ ತಂದೆ ಹೇಳ್ತಾ ಇರ್ತಾರೆ. ಅದೇ ಥರ ಇದೆಲ್ಲ ಒಂದು ಧೈರ್ಯಕ್ಕೆ ಅರ್ಜುನ್ ಸಹಾಯನೂ ಮುಖ್ಯ ಆಯಿತು ಮಗಳೇ ಅಂತೇಳಿ ಹೇಳ್ತಾರೆ. ಅದಾದಮೇಲೆ ನೀನು ಈ ಕೇಸ್ನ ನೀನು ಮುಂದುವರಿಸ್ಬೇಕು. ಸಂಧ್ಯಾ ಬೇರೆ ಮತ್ತೆ ವಾಪಸ್ ಬಂದಿದ್ದಾಳೆ. ಈ ಕೇಸ್ನ ನೀನೇ ಗೆಲ್ಲಬೇಕು ಮಗಳೇ. ನೀನು ಏನಾದರೂ ಮಾಡಿ ಈ ಕೇಸ್ನ ಗೆಲ್ಲೇಬೇಕು ಅಂತೇಳಿ ಮಗಳಿಗೆ ಭಾರ್ಗವಿಗೆ ಹೇಳ್ತಾರೆ ರವೀಂದ್ರ. ಈ ಕಡೆ ಮಾತಾಡಿದ ತಕ್ಷಣ ಅವರಿಗೆ ಅರ್ಜುನ್ಗೆ ತುಂಬ ಖುಷಿ ಆಗುತ್ತೆ. ಭಾರ್ಗವಿ, ಅಪ್ಪ ನೀನೇನಾ ಇದೆಲ್ಲ ಹೇಳ್ತಾ ಇರೋದು ಅಂತ. ಹೌದು, ನಾನೇ ಹೇಳ್ತಾ ಇರೋದು. ಇದರಿಂದ ನನಗೆ ತುಂಬ ಖುಷಿ ಆಗುತ್ತೆ. ನೀನು ನನ್ನ ಆಸೆನ ನೆರವೇರಿಸ್ತೀಯ ಅಂತ ಅಂದ್ಕೊಳ್ತೀನಿ ಅಂತೇಳಿ ಹೇಳ್ತಾನೆ. ಹೇಗಾದರೂ ಮಾಡಿ ನಾನು ಈ ಕೇಸ್ನ ಗೆಲ್ತೀನಪ್ಪ ಅಂತೇಳಿ ಭಾರ್ಗವಿ ಹೇಳ್ತಾಳೆ. ಸರಿ ಮಗಳೇ, ಆಯಿತು, ನಾವು ಇನ್ನೇನು ಮಾಡೋದು ಅಂತೇಳಿ ಹೇಳಿದಾಗ, ಆಯಿತು ಇದನ್ನೆಲ್ಲ ನಾನು ನೋಡ್ಕೊತೀನಪ್ಪ ಅಂತೇಳಿ ಈ ಕೇಸ್ನ ಅಂತೇಳಿ ಹೇಳ್ತಾಳೆ. ಅರ್ಜುನ್ ಸಹಾಯ ಮಾಡ್ದ ಅಂತೇಳಿ ಅರ್ಜುನ್ ಕಡೆ ನೋಡ್ತಾಳೆ. ಸಂಧ್ಯಾ, ಹೌದು, ನನಗೆ ಈ ಕೇಸ್ ಗೆದ್ದಷ್ಟೇ ಖುಷಿ ಆಯಿತು ಅಕ್ಕ ಅಂತೇಳಿ ಹೇಳ್ತಾಳೆ. ಆಗ ಅಲ್ಲಿ ಮಾರ್ಕೆಟಲ್ಲಿ ಇರೋವಂಥ ಜನಗಳೆಲ್ಲ ಹೊಗಳ್ತಾರೆ. ಈಗ ಎಷ್ಟು ಧೈರ್ಯವಂತೆ ಅಂತೇಳಿ ತೋರಿಸ್ಬಿಟ್ಟೆ ಭಾರ್ಗವಿ ನೀನು ಅಂತೇಳಿ ಹೇಳ್ದಾಗ, ಇದರಲ್ಲಿ ನಂದೇನಿಲ್ಲ, ನನಗೆಲ್ಲ ಧೈರ್ಯನೇ ಕೊಟ್ಟಿದ್ದು ಅರ್ಜುನೇ ಅಂತೇಳಿ ಹೇಳ್ತಾರೆ. ಆಗ ನಾನು ಸಂಧ್ಯಾ ಮನೆಗೆ ಹೋಗ್ತೀವಿ, ನೀನು ನಿನ್ನ ಕೆಲಸ ಮುಗಿಸ್ಕೊಂಡು ಬಾರಮ್ಮ ಅಂತೇಳಿ ರವೀಂದ್ರ ಹೇಳ್ತಾರೆ. ಆಗ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರೂ ಹೊರಡ್ತಾರೆ. ಈ ಕಡೆ ವಿಕ್ಕಿ ಮತ್ತು ಅವ್ರ ಅಕ್ಕ ಇಬ್ಬರೂ ಮಾತಾಡ್ತಾ ಇರ್ತಾರೆ. ನನಗೆ ಎಂಥ ಕೆಲಸ ಮಾಡಿದ್ಲಲ್ಲ ಭಾರ್ಗವಿ, ನನಗೆ ಹೊಡೆದಿದ್ದಾಳೆ, ಇಷ್ಟು ಜನದ ಮಧ್ಯೆ ನನಗೆ ಅವಮಾನ ಮಾಡಿದ್ದಾಳೆ. ಆ ಮಾರ್ಕೆಟಲ್ಲಿ ಯಾರೂ ನನ್ನನ್ನು ಬಿಡಿಸ್ಕೊಳಕ್ಕೆ ಬಂದಿಲ್ವಾ ಗೊತ್ತಾ ಅಕ್ಕ ಅಂತ ಹೇಳಿದಾಗ, ನೀನೇನು JP ಹತ್ರ ಏನೂ ಹೇಳಬೇಡ, ಅಂಕಲ್ ಹತ್ರ ಹೇಳಿದ್ರೆ ಅವರು ಎದುರಿಸಿದಾಗ ಅವ್ರು ಏನಾದರೂ ಅಂದರೆ ಆಗ ಅರ್ಜುನು ಅದೇ ಸೀಟಲ್ಲಿ ಅವರ ತಂದೆ ಬೈದರು ಅಂದ ತಕ್ಷಣ ಭಾರ್ಗವಿನ ಎಲ್ಲರೂ ಕರ್ಕೊಂಡೋಗಿ ಮದುವೆ ಆಗಿಬಿಟ್ರೆ ಏನು ಮಾಡ್ತೀಯ ನೀನು ಸದ್ಯದಲ್ಲಿ ಈಗ JP ಹತ್ರ ಯಾವುದೇ ನೀನು ಏನು ಹೇಳಬೇಡ, ಇದೆಲ್ಲ ಮುಚ್ಚಿಟ್ಬಿಡು ಅಂತ ಹೇಳ್ತಾ, ಇಲ್ಲ ಆ ಭಾರ್ಗವಿನ ನಾನು ಸಾಯಿಸೇ ಬಿಡ್ತೀನಿ ಅಷ್ಟೇ, ಅರ್ಜುನ್ಗೆ ಏನಾದರೂ ಮಾಡ್ಕೊಳ್ಳಿ, ನನಗಂತೂ ಗೊತ್ತಾಗಲ್ಲ ಅದು ಅಂತ ಏನು ಹೇಳಬೇಡ ನೀನು ಅಂತ ಹೇಳ್ತಾರೆ. ಈಗ ನೀನು ಹೇಗಾದರೂ ಮಾಡಿ ಇದನ್ನು JP ಅಂಕಲ್ ಹತ್ರ ಸದ್ಯದಲ್ಲಿ ಮುಚ್ಚಿಡು. ನಾನು ಅರ್ಜುನ್ನ ಮದುವೆ ಆದಮೇಲೆ ನೀನು ಅದು ಏನಾದರೂ ಮಾಡ್ಕೊ, ಭಾರ್ಗವಿನಾದರೂ ಸಾಯಿಸು, ಏನಾದರೂ ಮಾಡ್ಕೊ. ಈಗ ಮಾತ್ರ JP ಅಂಕಲ್ ಹತ್ರ ಮಾತ್ರ ಅವ್ರ ಮಗನ ಬಗ್ಗೆ ಏನೂ ಹೇಳೋಕ್ಕೆ ಹೋಗಬೇಡ, ಪ್ಲೀಸ್ ಕಣೋ ವಿಕ್ಕಿ, ಸುಮ್ಮನೆ ಇರು ಅಂತೇಳಿ ಸುಮ್ಮನೆ ಇರಿಸ್ತಾಳೆ. ಸರಿ ಆಯಿತು, ಏನು ಮಾಡೋದು, ನಾನು ಎಷ್ಟು ನಿನ್ನಿದ್ರಿಂದ ನಾನು ಸುಮ್ಮನೆ ಇರಬೇಕಾಗುತ್ತೆ. ನನಗೆ ಎಷ್ಟು ಸಿಟ್ಟು ಬರ್ತಾ ಇದೆ ಗೊತ್ತಾ ಅವಳ ಮೇಲೆ. ಭಾರ್ಗವಿ ನನಗೆ ಎಂಥ ಅವಮಾನ ಮಾಡಿದ್ಲು. ಇವತ್ತು ಮಾರ್ಕೆಟಲ್ಲಿ ಯಾರೂ ನನ್ನನ್ನು ಬಿಡಿಸ್ಕೊಳಕ್ಕೂ ಬರಲಿಲ್ಲ ಗೊತ್ತಾ ಅಕ್ಕ. ನನಗೆ ಯಾರೂ ನನ್ನ ಎದುರೋದೇ ಮಿಸ್ ಆಗಿದೆ, ಎದುರೋದೇ ಇಲ್ಲ ಜನಗಳು ಅಂತ ಹೇಳ್ತಾರೆ. ಈ ಕಡೆ ರವೀಂದ್ರ ಕೇಸರಿಬಾತ್ ಮಾಡ್ತಾ ಇರ್ತಾರೆ ಮನೇಲಿ. ನನಗೆ ತುಂಬ ಖುಷಿಯಾಗಿದೆ ಅಂತೇಳಿ ಕೇಸರಿಬಾತ್ ಸ್ವೀಟ್ ಮಾಡ್ತಾ ಇರ್ತಾರೆ, ದ್ರಾಕ್ಷಿ ಗೋಡಂಬಿ ಎಲ್ಲ ಇದೆ ಅಂತೇಳಿ. ಈ ಕಡೆ ಭಾರ್ಗವಿ ತಾಯಿ, ಏನ್ರಿ ಇದು, ನೀವೇನು ಮಾಡ್ತಾಯಿದ್ದೀರಾ, ಇಬ್ಬರು ತಂದೆ ಮಗಳು ಇಬ್ಬರು ಆ ವಿಕ್ಕಿ ಹತ್ರ ಮತ್ತೆ ಹೋಗಿ ಗಲಾಟೆ ಮಾಡ್ಕೊಂಬಂದಿದ್ದೀರಲ್ಲ, ಗೊತ್ತಾಗಲ್ವಾ ನಿಮಗೆ ಅಂತ ಹೇಳಿದಾಗ, ಆಗ ಭಾರ್ಗವಿ ತಾಯಿ, ಅಯ್ಯೋ ನಿನಗೆ ಏನು ಗೊತ್ತು ಅಂತೇಳಿ ರವೀಂದ್ರ ಹೇಳ್ತಾರೆ. ಬಾಯಿಲ್ ನೀನು, ನಾನು ನಿನಗೆ ಹೇಳ್ತೀನಿ ಅಂತ. ಏನೂ ಇಲ್ಲ, ನಾವಿಬ್ಬರು ಕರೆಕ್ಟಾಗೆ ಮಾಡಿದ್ದೀವಿ, ನಾವು ಹೋಗಿಲ್ಲ ಕಣೆ ಅದು ಜಗಳಕ್ಕೆ, ಅವರೇ ಬಂದಿದ್ದು, ನಿನಗೇನು ಗೊತ್ತು, ನಾನಲ್ಲ ಜಗಳ ಮಾಡಿದ್ದು, ಅವರೇ ಮಾಡಿದ್ದಕ್ಕೆ ಭಾರ್ಗವಿಗೆ ಸಿಟ್ಟು ತಡೆಯೋಕ್ಕಾಗಿಲ್ಲ ಅಂತ ಹೇಳ್ತಾಳೆ. ಆಗಲ್ಲ ರೀ, ಮದುವೆ ಮಾಡಬೇಕು ಆ ಹುಡುಗಿಗೆ ಅಂತಾಗ, ಈ ಕಡೆ ಭಾರ್ಗವಿ ಬಗ್ಗೆನೇ ಸಿಟ್ಟು ಬಂದು JP, ಬೃಂದಾ ಎಲ್ಲಿದೆಯಾ, ನೀನು ಬಾ ಇಲ್ಲಿ ಅಂತೇಳಿ ಬೃಂದಾನ ಮೇಲೆ ರೇಗಾಡ್ತಾರೆ. ಮಾವ ಏನಾಯಿತು ಅಂತ ಕೇಳಿದಾಗ, ನೀನೇನು ಮಾಡಿದ್ಯಾ, ನೀನು ಭಾರ್ಗವಿನ ತಡಿತೀನಿ ಅಂತೇಳಿ ಮತ್ತೆ ಅವಳು ಕೋರ್ಟಿಗೆ ಬಂದಿದ್ದಾಳಲ್ವಾ ಬೃಂದಾ, ನೀನು ಏನು ಮಾಡಿದೆ, ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ನಿಮ್ಮ ಇಬ್ಬರ ಮಧ್ಯೆ ನನ್ನ ಕೂಡಿಸ್ಬಡುವಾಗಿ ಅಂತೇಳಿ ನನ್ನನ್ನು ಬಡವ ಮಾಡ್ತೀರಾ ನೀವಿಬ್ಬರು, ನೀನು ಏನೂ ಮಾಡಿಲ್ಲ, ಏನು ಮಾಡ್ತೀಯ ನೀನು ಅಂತೇಳಿ. ಆಗ ಬೃಂದಾ ಅವ್ರ ಮಾವನ ಕಾಲು ಹಿಡಿತಾಳೆ. ಇಲ್ಲ ಮಾವ, ಹೇಗಾದರೂ ಮಾಡಿ ನಾನು ಅದನ್ನು ತಡಿತೀನಿ, ನಾನು ತಡಿಯೋಕ್ಕೆ ಪ್ರಯತ್ನ ಪಡ್ತೀನಿ, ಏನು ಮಾಡಬೇಕು ಅಂತ ನೀವೇ ಹೇಳಿ ಮಾವ ಅಂತೇಳಿ ಹೇಳ್ತಾಳೆ. ಅದೆಲ್ಲ ಗೊತ್ತಿಲ್ಲ, ನೀನು ಮನೇಲಿ ಇರಬೇಕು ಅಂತ ಹೇಳಿದ್ರೆ ನೀನು ಹೇಗಾದರೂ ಮಾಡಿ
ನನ್ನ ಈ ಕೇಸ್ ಗೆಲ್ಲಿಸ್ಬೇಕು ಅಷ್ಟೇ ಅಂತೇಳಿ ಬೃಂದ ಗಂಡ ಬಂದು ಅದನ್ನು ಕೇಳಿಸ್ಕೊಂಡು, ಓ ಈ ಕೇಸ್ ಗೆದ್ದೇ ಗೆಲ್ತಾಳೆ ಭಾರ್ಗವಿ, ನೀನು ಮಾತ್ರ ಈ ಮನೆಯಿಂದ ಹೋಗೋದಂತೂ ಕನ್ಫರ್ಮ್, ನಾನೇ ಮನೆ ಕಳಿಸೋದ್ಕಿಂತ ನಮ್ಮ ತಂದೆನೇ ನಿನ್ನನ್ನು ಮನೆಯಿಂದ ಕಳಿಸ್ತಾರೆ, ನಿನ್ನ ಲಗೇಜ್ನ ರೆಡಿ ಮಾಡ್ಕೊಂಡಿರು ಅಂತೇಳಿ ಬೃಂದ ಗಂಡ ಹೇಳ್ತಾರೆ. ಈ ಕಡೆ ಪಾರ್ಥ ಮತ್ತು ಭಾರ್ಗವಿ ಇಬ್ಬರು ಗಾಡಿಯಿಂದ ಬರ್ತಾರೆ. ಬಂದಾದಮೇಲೆ ಎಳ್ನೀರು ಹತ್ರ ನಿಲ್ಲಿಸ್ತಾರೆ. ನಿಲ್ಲಿಸಿದ್ಮೇಲೆ ಒಂದು ಎಳ್ನೀರನ್ನ ಚೆನ್ನಾಗಿರೋದನ್ನ, ಒಂದು ಎನರ್ಜಿ ಬರೋವಂಥ ಎಳ್ನೀರು ಕೊಡಿ, ಒಳ್ಳೆ ನೀರು ಇರೋವಂಥದ್ದು ಅಂತೇಳಿ ಪಾರ್ಥ ಹೇಳ್ತಾರೆ. ಆಗ ಅರ್ಜುನು, ಸರಿ ಆಯಿತು ಸರ್ ಕೊಡ್ತೀನಿ, ಯಾಕೆ ಸರ್ ಟ್ರೈನಿಗೆ ಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನಮ್ಮ ಎಳ್ನೀರು ಚೆನ್ನಾಗಿದೆ ಅಂತ ಹೇಳಿದ್ದು. ಹೌದು, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಎಳ್ನೀರು ಬೇಕು ಅಂತೇಳಿ ಕೇಳ್ತಾರೆ. ಆಯಿತು ಅಂತೇಳಿ ಕೊಡ್ತಾರೆ. ಅವನು ಎಳ್ನೀರು ಕೊಟ್ಟಾದಮೇಲೆ ಭಾರ್ಗವಿ ಅದನ್ನು ಕುಡಿತಾಳೆ. ಕುಡ್ದಾದ್ಮೇಲೆ ಭಾರ್ಗವಿ ಚೆನ್ನಾಗಿದೆ ಅಂತ ಹೇಳಿರ್ತಾರೆ. ನಾನು ಇದೆಲ್ಲ ಮಾಡಿದ್ದೆಲ್ಲ ಯಾವುದು ಧೈರ್ಯದ ಮೇಲೆ ಮಾಡಿದ್ನೋ ಗೊತ್ತಾಗ್ತಿಲ್ಲ ಅರ್ಜುನ್ ನನಗೆ ಅಂತೇಳಿ ಹೇಳ್ತಾರೆ. ಸರಿ ಆಯಿತು, ಇದರಿಂದ ನಿನಗೆಲ್ಲ ಒಳ್ಳೆಯದೇ ಆಗ್ತಾಯಿದ್ದಲ್ಲ, ಅದಕ್ಕೆ ಇಷ್ಟು ಧೈರ್ಯದಿಂದ ಇರಬೇಕು ನೀನು ಭಾರ್ಗವಿ ಅಂತೇಳಿ ಹೇಳಿದಾಗ, ಸರಿ ಆಯಿತು, ಇದು ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾಳೆ. ಆಯಿತು, ನೀನು ಹೇಳಿದ್ದೆ ಸರಿ ಇದೆ, ನಾನು ಇನ್ನು ಮುಂದೆ ಇದೇ ಥರನೇ ಇರ್ತೀನಿ ಅಂತೇಳಿ ಭಾರ್ಗವಿ ಹೇಳ್ತಾಳೆ. ಈ ಕಡೆ ಭಾರ್ಗವಿ ತಾಯಿ ತಂದೆ ಇಬ್ಬರು ಮಾತಾಡ್ತಾ ಇರ್ತಾರೆ. ನೋಡು, ನಾನು ಈ ಕೇಸನ್ನ ಮಾಡಬೇಕು ಅಂತೇಳಿ ಅಲ್ಲ, ಆದರೆ ಭಾರ್ಗವಿ ನನಗೊಂದು ಧೈರ್ಯ ಕೊಟ್ಟಿದ್ದಾಳೆ ಇವತ್ತು, ಅದಕ್ಕೆಲ್ಲ ನನಗೆ ಉತ್ತರ ಕೊಟ್ಟಿದ್ದಾಳೆ ಗೊತ್ತಾ ನಿನಗೆ ಅಂತ ಹೇಳಿದಾಗ, ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಮಾತಾಡ್ತಾ ಇರ್ತಾರೆ. ಭಾರ್ಗವಿಗೆ ನೀನೇ ಧೈರ್ಯ ಅಂತೇಳಿ, ತುಂಬ ಕಷ್ಟ ಆಗ್ತಿದೆ ನನಗಿದನ್ನೆಲ್ಲ ನಾನೇ ಮಾಡ್ತಾ ಇರೋದಾ ಅಂತೇಳಿ ಭಾರ್ಗವಿ ಯೋಚನೆ ಮಾಡ್ತಾ, ನನಗೆ ಹೆದರಿಕೆನೂ ಆಗ್ತಾಯಿದೆ ಅಂತೇಳಿ ಅರ್ಜುನ್ಗೆ ಹೋಗಿ ಇಟ್ಕೋತಾಳೆ. ಎದೆ ಮೇಲೆ ತಲೆ ಹಾಕಿ ಇದ್ದಾಗ ಎಳ್ನೀರು ನೋಡಿ, ಒಳ್ಳೆ ಹೆಂಡ್ತಿನೇ ಪಡ್ಕೊಂಡಿದ್ದೀರಾ ಸರ್ ನೀವು ಅಂತೇಳಿ ಹೇಳ್ತಾಳೆ. ಆವಾಗ ಅವರಿಬ್ಬರು ಒಳ್ಳೆ ಗಂಡ ಹೆಂಡ್ತಿ ಅಂತ ಅಂದ ತಕ್ಷಣ ಭಾರ್ಗವಿ ಮತ್ತು ಅರ್ಜುನ್ಗೆ ಇಬ್ರಿಗೂ ಒಂಥರ ಅನಿಸುತ್ತೆ. ಆಗ ಇಬ್ಬರು ದೂರ ನಿಂತ್ಕೋತಾರೆ. ನಿಂತ್ಕೊಂಡಾದ್ಮೇಲೆ ಇವನು ಅರ್ಜುನು, ಸರಿ ಆಯಿತು, ನಾನು ಮನೆಗೆ ಡ್ರಾಪ್ ಮಾಡ್ತೀನಿ ನಿಮಗೆ ಅಂತ ಹೇಳಿದಾಗ, ಆಯಿತು ಅಂಥೇಳಿ ಭಾರ್ಗವಿ ಒಪ್ಕೋತಾಳೆ. ಇದು ಇವತ್ತಿನ ಸಂಚಿಕೆ.